ಕನಕಪುರ ಪರಿಷತ್ ಸದಸ್ಯ ಎಸ್ ರವಿರವರ 57ನೇ ಹುಟ್ಟುಹಬ್ಬವನ್ನು ಅವರ ಅಪಾರ ಅಭಿಮಾನಿಗಳು ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಿ ಶುಭ ಕೋರಿದರು. ವಿಧಾನ ಪರಿಷತ್ ಸದಸ್ಯ ಎಸ್ ರವಿರವರ ತಮ್ಮ 57ನೇ ಹುಟ್ಟುಹಬ್ಬವನ್ನು ತಮ್ಮ ಕುಟುಂಬ ಸಮೇತರಾಗಿ ಸಾರ್ವಜನಿಕವಾಗಿ ಬಂದು ಆಚರಿಸಿಕೊಂಡಿದ್ದು ಇದೇ ಪ್ರಥಮವಾಗಿತ್ತು. ಮಳಗಾಲ ದಾಸಪ್ಪ ಹಾಗೂ ಹೊಸಕೋಟೆ ಪುರುಷೋತ್ತಮರವರ ನೇತೃತ್ವದಲ್ಲಿ ಇವರ ಹುಟ್ಟುಹಬ್ಬವನ್ನು ಆಯೋಜಿಸಲಾಗಿತ್ತು. ಮಳಗಾಲ ದಾಸಪ್ಪನವರು ಶ್ರೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ರವಿ ಅವರಿಗೆ ಶುಭ ಕೋರಿದರು. ರವಿಯವರ ಹುಟ್ಟುಹಬ್ಬದ ಅಂಗವಾಗಿ ಇವರ ತಾಯಿ ಕಮಲಮ್ಮ ತಮ್ಮ ಮಗನಿಗೆ ಆಶೀರ್ವಾದ ಮಾಡಿದರು. ಇದೇ ಸಂದರ್ಭದಲ್ಲಿ ಪತ್ನಿ ಪುಷ್ಪ, ಮಗಳು ಸಿರಿ, ನಿಧಿ, ಪುತ್ರ ತೇಜಸ್ ಹಾಗೂ ಅಳಿಯ ಪ್ರತಿಷ್ಠಾ ಶುಭ ಕೋರಿದರು. ಹೊಸಕೋಟೆ ಪುರುಷೋತ್ತಮ್ ಹಾಗೂ ಅವರ ಸಂಗಡಿಗರು ಕೇಕ್ ಕತ್ತರಿಸುವ ಮೂಲಕ ಶುಭ ಕೋರಿಸಿದರು. ಇದೇ ಸಂದರ್ಭದಲ್ಲಿ ಕನಕಪುರ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳಾದ ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಮಾಜಿ ನಗರಸಭಾ ಅಧ್ಯಕ್ಷರಾದ ರಾಮಚಂದ್ರು, ಕೋಟೆ ಕಿರಣ್, ಕಲ್ಲಹಳ್ಳಿಯ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಸೇರಿದಂತೆ ಎಲ್ಲ ಸದಸ್ಯರು, ವಿಶ್ವೇಶ್ವರಯ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಜಯರಾಮು, ಮುನಿವೆಂಕಟಯ್ಯ, ಮಳಗಾಳು ಗ್ರಾಮದ ಮುಖಂಡರಾದ ಸಂಪತ್ತು, ಮರಸಪ್ಪ, ರವಿ, ವೆಂಕಟರಮಣಸ್ವಾಮಿ, ನಾಗರಾಜು, ಶ್ರೀನಿವಾಸ್, ರಂಗಸ್ವಾಮಿ ಸೇರಿದಂತೆ ಪರಿಸರ ಪ್ರೇಮಿಗಳ ಸಂಘದ ಎಲ್ಲ ಸದಸ್ಯರು, ಮಧು, ಮಾರುತಿ, ಸಿಲ್ಕ್ ರವಿ, ಹರೀಶ್, ಚೀರಣಕುಪ್ಪೆ ಮಹೇಶ್, ಕುರುಪೇಟೆ ಲೋಕೇಶ್, ಹರೀಶ್, ಶಿವನಹಳ್ಳಿ ವೀರಪ್ಪ, ಅಲಗಪ್ಪ, ಪಂಚೆ ಸೀನಪ್ಪ, ಕೋಟೆ ರೋಟರಿ ಅಧ್ಯಕ್ಷ ಜಯಶಂಕರ್, ಕೋಟೆ ಕಿರಣ್, ರೋಹಿಣಿ, ಪ್ರಿಯಾ ಸೇರಿದಂತೆ ಎಲ್ಲ ಮಹಿಳಾ ಕಾಂಗ್ರೆಸ್ ಮುಖಂಡರು, ತಗಡಾಚಾರ್, ಖಾಸಗಿ ಬಸ್ ಮಾಲೀಕರ ಸಂಘದ ಏಜೆಂಟ್ ಮಹೇಶ್ ರವರು ಕೂಡ ತಾಲೂಕಿನ ನೂರಾರು ಕಾಂಗ್ರೆಸ್ ಮುಖಂಡರು ಸೇರಿ ಎಸ್ ರವಿ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪುರುಷೋತ್ತಮ್, ದಾಸಪ್ಪ, ಜಯರಾಮು ಸೇರಿದಂತೆ ಎಲ್ಲ ಕಾಂಗ್ರೆಸ್ ಮುಖಂಡರು ಎಸ್ ರವಿ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದು ಇವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ರಾಜಕೀಯ ಸ್ಥಾನಮಾನವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಗುರುತಿಸಿ ನೀಡುವಂತೆ ಒತ್ತಾಯಿಸಿದರು. ಸ್ವಲ್ಪ ಕೊಡು, ನೀವು ಸ್ವಲ್ಪ